ಇನ್ನು 2024ರ ಲೋಕಸಭಾ ಎಲೆಕ್ಷನ್ ಅಲ್ಲಿ ನಿರೀಕ್ಷಿತ ಫಲಿತಾಂಶ ಬಾರದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಪುಟಿದೇಳಲಿಕ್ಕೆ ಈಗ ಕಾಂಗ್ರೆಸ್ ಕಲಿಗಳು ಕೂಡ ಮುಂದಾಗಿದ್ದಾರಂತೆ. ನ್ಯೂಸ್ ಬ್ಲಾಸ್ಟ್ನ ಎರಡನೇ ಸುದ್ದಿ, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸೆಟ್ ಬ್ಯಾಕ್ ಆಗಿದೆ. ಈಗ ಯಾವ ರೀತಿಯಾಗಿ ಬೌನ್ಸ್ ಬ್ಯಾಕ್ ಆಗಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆದಿದ್ದಂತೆ ಕೇಸರಿ ಪಡೆಯ ವಿರುದ್ಧ ಮತ್ತಷ್ಟು ಬಲಿಷ್ಠಗೊಳ್ಳಲಿಕ್ಕೆ ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶ ಬರಲಿಲ್ಲ. ಹೀಗಾಗಿ ದೇಶದಾದ್ಯಂತ ಮತ್ತೆ ಬೌನ್ಸ್ ಬ್ಯಾಕ್ ಆಗಬೇಕು ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಮುಂದಾಗಿದ್ದಾರೆ. ಮುಖ್ಯವಾಗಿ ಎರಡು ಪ್ರಮುಖ ವಿಚಾರಗಳಿಗೆ ಆದ್ಯತೆಯನ್ನು ಕೊಡಲಿಕ್ಕೆ ಮುಂದಾಗಿದ್ದಾರಂತೆ. ಎಲ್ಲರಿಗೂ ಗೊತ್ತಿತ್ತು ಈ ಬಾರಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದಿಷ್ಟು ಕಮಾಲ್ ಮಾಡೇ ಮಾಡುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಅಂದಾಜು ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ, ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದಿಷ್ಟು ಹವಾ ಕಡಿಮೆ ಆಗಿದ್ದು, ಜೊತೆಗೆ ಈ ಬಾರಿ ರಾಹುಲ್ ಗಾಂಧಿ ಅವರು ತುಂಬಾ ಅಟ್ಯಾಕಿಂಗ್ ಮೂಡಲ್ಲಿ ಪ್ರಚಾರವನ್ನ ಮಾಡಿದ್ದು, ಒಂದಿಷ್ಟು ಸೆನಾರಿಯೋಗಳು, ಪ್ರತಿಭಟನೆಗಳು ಎಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಹೆಲ್ಪ್ ಆಗ್ಬೋದು ಅಂತ ಕೂಡ ಎಲ್ಲರೂ ಕೂಡ ಅಂದಾಜು ಮಾಡಿದ್ರು. ಬಟ್ ಆ ರೀತಿಯ ಹೆಲ್ಪ್ ಆಯ್ತಾ ಅಂತ ಹೇಳಿದ್ರೆ 100ರ ಗಡಿ ದಾಟಲಿಲ್ಲ. ಕಾಂಗ್ರೆಸ್ ಈ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ಹೇಳಿ. ಬಟ್ ಕಾಂಗ್ರೆಸ್ 100ರ ಗಡಿ ದಾಟಿಲ್ಲ, 99ಗೆ ಸ್ಟಾಪ್ ಆಯಿತು. ಅಂದರೆ ಕಾಂಗ್ರೆಸ್ ಒಂದಿಷ್ಟು ನಿರೀಕ್ಷೆ ಮಾಡಿತ್ತು, ಒಂದಿಷ್ಟು ಸೀಟು ಹಂಚಿಕೆಯಲ್ಲಿ ಒಂದಿಷ್ಟು ಏನೋ ತಂತ್ರಗಾರಿಕೆಯನ್ನು ಮಾಡ್ಕೊಂಡಿತ್ತು. ಮಿತ್ರ ಪಕ್ಷಗಳಿಗೆ ಒಂದಿಷ್ಟು ಸೀಟ್ಗಳನ್ನು ಕೊಟ್ಟಿದ್ದು, ಎಲ್ಲಿ ಕಾಂಗ್ರೆಸ್ ಪಕ್ಷದ ಅಸ್ತಿತ್ವ ಇತ್ತಲ್ವಾ ಅಲ್ಲೇ ಸ್ಪರ್ಧೆ ಮಾಡಿದ್ದು. ಹೀಗೆ ಸಾಕಷ್ಟು ತಂತ್ರಗಾರಿಕೆಗಳ ನಡುವೆ ಕೂಡ ಕಾಂಗ್ರೆಸ್ 100ಅನ್ನು ಕ್ರಾಸ್ ಮಾಡಿಲ್ಲ. ಅಲ್ಲಿಗೆ ಕಾಂಗ್ರೆಸ್ ಪಕ್ಷ ಏನು ನಿರೀಕ್ಷೆ ಮಾಡಿತ್ತಲ್ವಾ 2024ರಲ್ಲಿ ನಾವು ಕಡಾಖಂಡಿತವಾಗಿ ಬಂದೇ ಬರ್ತೀವಿ ಅಧಿಕಾರಕ್ಕೆ ಅಂತ ಹೇಳಿ, ಅದು ಆಗಲಿಲ್ಲ ಅಂತ ಹೇಳಿ ಇನ್ನು ದೇಶದಾದ್ಯಂತ ಕಾಂಗ್ರೆಸ್ ಪಕ್ಷ ಸಂಘಟನೆಗೆ ಮುಂದಾಗಿದೆ. ಪಕ್ಷ ಸಂಘಟನೆಯಲ್ಲಿ ಪರಿವರ್ತನೆಯನ್ನ ತರಲಿಕ್ಕೆ ಪ್ಲಾನ್ ಆಫ್ ಆಕ್ಷನ್ ಕೂಡ ರೆಡಿ ಆಗಿದೆಯಂತೆ. ಬೂತ್ ಮಟ್ಟದಿಂದ ರಾಜ್ಯ ದೇಶದಲ್ಲಿಯೂ ಕೂಡ ನಾಯಕತ್ವಕ್ಕೆ ಮಣೆ ಹಾಕ್ತಾರಂತೆ. ಪಕ್ಷದಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ನೇಮಕ್ಕೆ ನಾಯಕರು ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ. ನೇಮಕದ ಸಂದರ್ಭದಲ್ಲಿ ಹಿರಿಯ ಕಿರಿಯ ಸಲಹೆ ಪರಿಗಣಿಸುವ ಸಾಧ್ಯತೆ ಕೂಡ ಇದೆ. ಪಕ್ಷ ಸಂಘಟನೆ ಸಾಮರ್ಥ್ಯ, ಜಾತಿ, ಪಾಪ್ಯುಲಾರಿಟಿ ಆಧಾರವಾಗಿ ನೇಮಕ ಆಗುವ ಸಾಧ್ಯತೆ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯೂ ಕೂಡ ಸಾಧ್ಯತೆ ಇದೆಯಂತೆ. ಈಗ ದೇಶದಾದ್ಯಂತ ಕಾಂಗ್ರೆಸ್ ಹೊಸದಾಗಿ ಬೌನ್ಸ್ ಬ್ಯಾಕ್ ಆಗಬೇಕು ಅಂತ ಹೇಳಿದ್ರೆ ಪಕ್ಷ ಸಂಘಟನೆಯಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ತರಬೇಕು ಅಂತ ಹೇಳಿ. ಹಾಗಾದ್ರೆ ಯಾವ ರೀತಿಯ ಬದಲಾವಣೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕೆಟ್ಟ ಹೆಸರೇನಪ್ಪ ಅಂತ ಹೇಳಿದ್ರೆ, ಕಾಂಗ್ರೆಸ್ ಬದಲಾವಣೆಯನ್ನು ಬಯಸೋದಿಲ್ಲ, ಪಕ್ಷ ಹೊಸಬರಿಗೆ ಅವಕಾಶವನ್ನ ಕೊಡೋದಿಲ್ಲ ಅನ್ನುವ ಒಂದು ಆರೋಪ ಇರುವಂಥದ್ದು ಕಾಂಗ್ರೆಸ್ನಲ್ಲಿ. ಯುವಕರಿಗೆ ಹೆಚ್ಚಿನ ಮಾನ್ಯತೆ ಕೊಡೋದಿಲ್ಲ, ಅವಕಾಶ ಕೊಡೋದಿಲ್ಲ ಅಂತ ಹೇಳಿ. ಆದರೆ ಈ ಬಾರಿ ಏನಪ್ಪಾ ಅಂತ ಹೇಳಿದ್ರೆ ಯುವಕರಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಪಕ್ಷ ಸಂಘಟನೆ ಮಾಡಬೇಕು ಅಂದ್ರೆ ಹೊಸದಾಗಿ ಪುನರ್ರಚನೆ ಮಾಡುವಂಥದ್ದು, ಎಐಸಿಸಿ ಪದಾಧಿಕಾರಿಗಳನ್ನ ನೇಮಕ ಮಾಡುವಂಥದ್ದು, ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡುವಂಥದ್ದು, ಇದರ ಜೊತೆಗೆ ಒಂದಿಷ್ಟು ಮಾನದಂಡ ಇರುತ್ತೆ. ಈಗ ಅಧ್ಯಕ್ಷರನ್ನ ನೇಮಕ ಮಾಡಬೇಕು ಅಂತ ಹೇಳಿದ್ರೆ, ಕಾರ್ಯದರ್ಶಿಗಳನ್ನ ನೇಮಕ ಮಾಡಬೇಕು. ಏನು ಮಾನದಂಡ ಅಂತ ಹೇಳಿದ್ರೆ ಜಾತಿವಾರು, ಜೊತೆಗೆ ಯಾರು ಸಂಪನ್ಮೂಲ ಭರಿತರಾಗಿರ್ತಾರೆ, ಇದರ ಜೊತೆಗೆ ಪಾಪ್ಯುಲಾರಿಟಿ ಕೂಡ ಇಂಪಾರ್ಟೆಂಟ್ ಆಗುತ್ತಂತೆ. ಈ ರೀತಿಯಾಗಿ ಒಂದಿಷ್ಟು ಮಾನದಂಡಗಳನ್ನು ಕಾಂಗ್ರೆಸ್ ಇಟ್ಕೊಂಡಿದೆ ಅನ್ನೋದು ಮಾಹಿತಿ ಲಭ್ಯವಾಗ್ತಾರಂಥದ್ದು. ಈ ಮೂಲಕ ಹೊಸದಾಗಿ ಈಗ ಪುನರ್ರಚನೆಗೆ ಹೋಗ್ತಾ ಇರುವಂಥದ್ದು ಸಂಘಟನೆಗೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಿರಂತರ ಆಂದೋಲನವನ್ನು ನಡೆಸ್ತಾ ಇದೆ. ಅಂಬೇಡ್ಕರ್ ಕುರಿತು ಅಮಿತ್ ಶಾ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿರುವುದು, ಆ ಹೇಳಿಕೆ ಈಗ ಅಸ್ತ್ರವಾಗಿರುವಂಥದ್ದು ಕಾಂಗ್ರೆಸ್ಗೆ. ಅಮಿತ್ ಶಾ ಅವರ ಹೇಳಿಕೆ ಕಾಂಗ್ರೆಸ್ಗೆ ಅಸ್ತ್ರವಾಗಿದೆ. ಈ ಹಿಂದೆ ಸಂವಿಧಾನ ಬದಲಾವಣೆ ಹೇಳಿಕೆ ನೀಡಿದ್ರು ಬಿಜೆಪಿಗರು. ಬಿಜೆಪಿ ನಾಯಕರ ಹೇಳಿಕೆಯನ್ನ ಅಸ್ತ್ರ ಮಾಡಿಕೊಂಡಿತ್ತು ಕಾಂಗ್ರೆಸ್ ಪಕ್ಷ. ದೇಶದಲ್ಲಿ ಸಂವಿಧಾನ ರಕ್ಷಣೆ ಆಗಬೇಕು ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಪ್ರಚಾರವನ್ನು ಕೂಡ ನಡೆಸಿದ್ರು. ಕಾಂಗ್ರೆಸ್ ಈಗ ಕೇಂದ್ರ ಸರ್ಕಾರದ ವಿರುದ್ಧ ಅತಿ ದೊಡ್ಡ ಅಸ್ತ್ರ ಏನಪ್ಪಾ ಅಂತ ಹೇಳಿದ್ರೆ ಸಂವಿಧಾನ ಮತ್ತು ಅಂಬೇಡ್ಕರ್ ಅಂತ ಹೇಳಿ 2024ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಬಿಜೆಪಿ ಮುಂದಾಗಿದೆ ಅಂತ ಹೇಳಿ ಪ್ರಚಾರವನ್ನ ಮಾಡಿತ್ತು ಕಾಂಗ್ರೆಸ್. ಈಗಲೂ ಕೂಡ ಗಮನಿಸ್ತಾ ಇರಬಹುದು, ರಾಹುಲ್ ಗಾಂಧಿ ಅವರು ಯಾವುದೇ ರೀತಿಯ ಪ್ರೆಸ್ ಮೀಟ್ಗಳಲ್ಲಿ ಸಂವಿಧಾನದ ಪುಸ್ತಕವನ್ನ ಇಟ್ಕೊಂಡು ಬಂದು ಪ್ರಚಾರವನ್ನ ಮಾಡುವಂಥದ್ದು, ಜೊತೆಗೆ ಈ ಬಾರಿ ಸಂವಿಧಾನದ ಪುಸ್ತಕದ ಆಧಾರದಲ್ಲಿ ಸಂವಿಧಾನದ ಪುಸ್ತಕವನ್ನ ತೋರಿಸಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದು. ಅಂದ್ರೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಬಿಜೆಪಿ ಹೊರಟಿದೆ ಅಂತ ಪ್ರಚಾರ ಮಾಡಿದ್ದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಏನಾಯ್ತು ಅಂತ ಹೇಳಿದ್ರೆ, ಇತ್ತೀಚೆಗೆ ರಾಜ್ಯಸಭೆಯಲ್ಲಿ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಕೊಟ್ಟಂತಹ ಹೇಳಿಕೆ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ದೇಶದಾದ್ಯಂತ ಪ್ರತಿಭಟನೆಗಳು ಆರಂಭವಾಗಿರುವಂಥದ್ದು ಮುಖ್ಯವಾಗಿ ಇದೇ ಈಗ ಕಾಂಗ್ರೆಸ್ಗೆ ಅಸ್ತ್ರವಾಗಿದೆ. ಈ ಅಸ್ತ್ರಗಳನ್ನು ಪ್ರಯೋಗ ಮಾಡಿ ಈ ಅಸ್ತ್ರಗಳ ಮುಖೇನ ಕಾಂಗ್ರೆಸ್ ಪಕ್ಷ ಈಗ ಕೇಂದ್ರ ಸರ್ಕಾರವನ್ನು ಕಟ್ಟಿ ಹಾಕಬೇಕು. ಜೊತೆಗೆ
ಸ್ವಕಾರ್ಯ ಮತ್ತು ಸ್ವಾಮಿ ಕಾರ್ಯ ಎರಡೂ ಆಗಬೇಕು ಅಂತ ಹೇಳಿ ಮುಂದಾಗಿರುವಂಥದ್ದು. ಸ್ವಕಾರ್ಯ ಏನು ಅಂತ ಹೇಳಿದ್ರೆ ಬೌನ್ಸ್ ಬ್ಯಾಕ್ ಆಗಲಿಕ್ಕೆ, ಕಾಂಗ್ರೆಸ್ ಪಕ್ಷ ಬೌನ್ಸ್ ಬ್ಯಾಕ್ ಆಗಲಿಕ್ಕೆ ಈ ರೀತಿಯ ಹೋರಾಟವನ್ನು ನಡೆಸಬೇಕು ಈ ವಿಚಾರಗಳನ್ನು ಇಟ್ಕೊಂಡು ಅಂತ ಹೇಳಿ ಮುಂದಾಗಿರುವಂಥದ್ದು. ಇದರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಕೇಂದ್ರದ ವಿರುದ್ಧ ಆಂದೋಲನಕ್ಕೆ ಈಗಾಗಲೇ ಕಾಂಗ್ರೆಸ್ ಮುಂದಾಗಿದೆ. ಅಮಿತ್ ಶಾ ವಿರುದ್ಧ ಹೊಸ ಆಂದೋಲನ ಪ್ರಚಾರಕ್ಕೆ ಮುಂದಾಗಿರುವಂಥದ್ದು. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಗುಜರಾತ್ನಿಂದ ರಣಕಹಳೆಯನ್ನ ಮೊಳಗಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಂತೆ ಕಾಂಗ್ರೆಸ್. ಆಂದೋಲನದ ಮೂಲಕ ಮೋದಿ ಅಮಿತ್ ಶಾ ವಿರುದ್ಧ ಕೈ ಸಮರವನ್ನ ಸಾರುತ್ತೆ. ಇದೀಗ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ಅಸ್ತ್ರ ಜೈ ಬಾಪು, ಜೈ ಸಂವಿಧಾನ್, ಜೈ ಅಂಬೇಡ್ಕರ್ ಈ ವಿಚಾರಗಳಿದೆಯಲ್ವಾ, ಇದು ಹೋರಾಟ ಮಾಡಲಿಕ್ಕೆ ಮೊನ್ನೆ ಬೆಳಗಾವಿ ಅಧಿವೇಶನದ ವಿಶೇಷತೆ ಏನಪ್ಪ ಆಗಿತ್ತು ಅಂತ ಹೇಳಿದ್ರೆ ಆ ಅಧಿವೇಶನಕ್ಕೆ ಒಂದು ಹೆಸರನ್ನ ಕೊಟ್ಟಿತ್ತು ಕಾಂಗ್ರೆಸ್ ಪಕ್ಷ. ಏನು ಅಂತ ಹೇಳಿದ್ರೆ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಅಂತ ಹೇಳಿ. ಈಗ ಇದೇ ಹೆಸರಲ್ಲಿ ಗುಜರಾತಿಂದ ಹೋರಾಟವನ್ನ ಮಾಡಲಿಕ್ಕೆ, ಪ್ರತಿಭಟನೆಯನ್ನ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಕಾಂಗ್ರೆಸ್. ಯಾಕೆ ಗುಜರಾತ್ ಅಂತ ಹೇಳಿದ್ರೆ ಗುಜರಾತ್ ಮೋದಿ ಅವರ ತವರು, ಅಲ್ಲಿಂದ ಪ್ರತಿಭಟನೆಯನ್ನ ಮಾಡಬೇಕು ಅಂತ ಹೇಳಿ ಈಗ ಕಾಂಗ್ರೆಸ್ ಮುಂದಾಗಿರುವಂಥದ್ದು. ಕಾದ್ ನೋಡಬೇಕಾಗಿದೆ ಕಾಂಗ್ರೆಸ್ನ ಈ ಎಲ್ಲ ಬೆಳವಣಿಗೆ ಮತ್ತು ಪ್ರತಿಭಟನೆಗಳು ಎಲ್ಲಿಗೋಗಿ ನಿಲ್ಲುತ್ತೆ ಮತ್ತು ಅದಕ್ಕೆ ಏನಾದರೂ ಬೂಸ್ಟಪ್ ಕೊಡುತ್ತಾ ಇಲ್ವಾ ಅಂತ ಹೇಳಿ.